ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಶಿವಮೊಗ್ಗದ ಶರಾವತಿ ನಗರದಲ್ಲಿ ಇರುವ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಕಾಲಭೈರೇಶ್ವರ ಸ್ವಾಮಿಯ 27ನೇ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಭಕ್ತಿಭಾವದಿಂದ ನಡೆಯಿತು. ಈ ಸಂದರ್ಭದಲ್ಲಿ 50 ವರ್ಷಗಳ ವೈವಾಹಿಕ ಜೀವನವನ್ನು ಯಶಸ್ವಿಯಾಗಿ ಪೂರೈಸಿದ ಹಿಂದೂ ಸಮಾಜದ ಹಿರಿಯ ದಂಪತಿಗಳನ್ನು ಇಂದು ಬೆಳಗ್ಗೆ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಪ್ರಸನ್ನಾಥ ಸ್ವಾಮೀಜಿ, ದಸರಘಟ್ಟದ ಚಂದ್ರಶೇಖರ್ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಕೆಎಸ್ ಈಶ್ವರಪ್ಪ, ಅರಗ ಜ್ಞಾನೇಂದ್ರ, ಡಾಕ್ಟರ್ ಧನಂಜಯ್ ಸರ್ಜಿ ಹಾಗೂ ರಮೇಶ್ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಧಾರ್ಮಿಕ ಸಂಭ್ರಮದ ನಡುವೆ ನಡೆದ ಈ ಕಾರ್ಯಕ್ರಮ ಭಕ್ತರಲ್ಲಿ ವಿಶೇಷ ಉತ್ಸಾಹ ಮತ್ತು ಸಂತೋಷವನ್ನು ಮೂಡಿಸಿತು. ಭೈರವನ ಭಕ್ತರಿಗೆ ಅನುವು ಮಾಡಿಕೊಟ್ಟರು. ಇಂದಿನ ಈ ಶುಭ ಸಂದರ್ಭದಲ್ಲಿ ಕಾಲಭೈರವೇಶ್ವರ ದೇಗುಲದ ವಾರ್ಷಿಕೋತ್ಸವ, 27ನೇ ವರ್ಷದ ಉಚಿತ ಸರಳ ಸಾಮೂಹಿಕ ವಿವಾಹ ಹಾಗೂ ಹಿರಿಯ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪೂಜ್ಯ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. 27 ವರ್ಷಗಳ ಕಾಲ ಆಯಿತು ದೇವಸ್ಥಾನವನ್ನು ಕಟ್ಟಿ. ಪ್ರತಿ ವರ್ಷವೂ ಸಹ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಲೇ ಇದ್ದೇವೆ. ಕಾರ್ಯಕ್ರಮ ಒಂದು ಕಡೆ ವರ್ಷದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೀತಾ ಇದೆ. ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವೂ ಅಷ್ಟೇ ಭಾಳ ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ರು. ಮೊದಲೆಲ್ಲ ಸರಳ ಸಾಮೂಹಿಕ ವಿವಾಹಕ್ಕೆ ಭಾಳಷ್ಟು ಜನ ಬರ್ತಾಯಿದ್ರು. ಇವತ್ತಿನ ದಿನಮಾನಗಳಲ್ಲಿ ಅದೇನೋ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ, ತುಂಬ ಕಡಿಮೆ ಆಗ್ತಾಯಿದೆ. ಇದರ ಜೊತೆಯಲ್ಲಿ ಕೇವಲ ಸರಳ ಸಾಮೂಹಿಕ ವಿವಾಹದಲ್ಲಿ ಇವತ್ತಿನ ದಿನ ನವದಂಪತಿಗಳಾಗಿ ಕಾಲಿಟ್ಟಿರುವಂತಹ ಅವರ
ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರೆ ಆದರ್ಶ ಹಿರಿಯ ದಂಪತಿಗಳಿಂದ ಸಾಧ್ಯ ಅಂತ ಹೇಳಿ ಅದರ ಜೊತೆಯಲ್ಲಿ ಅವರನ್ನು ಸಹ ಹಿರಿಯ ದಂಪತಿಗಳನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರ 50ನೇ ವರ್ಷ ಮುಗಿಯಿತು ಅಂತೇಳಿ ಮದುವೆ ಆದ ನಂತರ 50 ವರ್ಷಗಳಾಗಿವೆ ಅಂತ ಹೇಳೋದನ್ನು ಯೋಚನೆ ಮಾಡುವಂತಹ ಮತ್ತು ಒಂದು ಆ ಕುಟುಂಬವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವಂಥ ವ್ಯವಸ್ಥೆ ಕಡೆ ಇದ್ದಾರೆ ಅಂತ ಹೇಳಿ ತುಂಬ ಸಂತೋಷ ಆಗ್ತದೆ. ಅವರು ನಮ್ಮ ಜೊತೆಯಲ್ಲಿರೋದು ತುಂಬ ಸಂತೋಷವನ್ನು ಕೊಡುವ ವಿಚಾರವಾಗಿದೆ. ಈಶ್ವರಪ್ಪರು ಅದರ ಬಗ್ಗೆನೇ ತುಂಬ ಪ್ರಸ್ತಾಪ ಮಾಡಿದರು. ಹಾಗೆ ಡಾಕ್ಟರ್ ಸರ್ಜಿಯವರು ಸಹ ಮಾತನಾಡಿದರು, ಈ ಶಾಸಕರಾದ ಚನ್ನಬಸಪ್ಪ ಅವರು ಮಾತನಾಡಿದರು. ಹಾಗೆ ಇವರೆಲ್ಲರ ಮಾತುಗಳ ಮುಖಾಂತರ ನಮಗೊಂದು ಅರ್ಥ ಆಗ್ತಾ ಇದೆ, ಈ ದೇಶದಲ್ಲಿರುವಂಥ ಭಾರತೀಯ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ ಇದೆ. ಈ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಮ್ಮದಾಗಬೇಕು ಅಂತೇಳಿ ನಾವು ಯೋಚನೆ ಭಾಳಷ್ಟು ದೇಶಗಳು, ನಾನು ನಿನ್ನೆಲ್ಲ ಮೊನ್ನೆ ಆಸ್ಟ್ರೇಲಿಯಾದಿಂದ ಬಂದೆ, ಸುಮಾರು ಒಂದು 10-15 ದಿವಸ ಆಸ್ಟ್ರೇಲಿಯಾದಲ್ಲಿ ಇದ್ದೆ. ಅಲ್ಲಿನ ಬದುಕು, ಅಲ್ಲಿನ ಜೀವನ, ಅಲ್ಲಿಯ ಜನರ ಅಲ್ಲಿರುವಂತಹ ಆ ಬಾಂಧವ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಸಹ ನಮ್ಮಲ್ಲಿಂದ ಹೋದವರೊಬ್ಬರು ಅಲ್ಲಿ ಇದ್ದರು. ಅವರು ಹೇಳ್ತಾ ಇದ್ದ, ಅವನು ಮದುವೆಗೆ ಫಿಕ್ಸ್ ಆಗಿದೆ ಅಂತೆ. ಆ ಮದುವೆ ಇನ್ನೇನು 2 ತಿಂಗಳಲ್ಲಿ ಮದುವೆ ಇದೆ, ಭಾರತದಲ್ಲಿ ಬಂದು ಮದುವೆ ಆಗ್ತೇನೆ ಅಂತ. ನೀನು ಯಾವ ಹುಡುಗಿ ಮದುವೆ ಆಗ್ತಿದ್ದೀಯಾ ಅಂತ ಕೇಳಿದೆ. ಭಾರತದಲ್ಲಿ ಎಲ್ಲಿ ಅಂತ. ಇಲ್ಲ, ನಾನು ಆಸ್ಟ್ರೇಲಿಯಾ ಹುಡುಗಿಯನ್ನೇ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳ್ದೆ. ಹಾಗೆ ನೀನು ಆಸ್ಟ್ರೇಲಿಯಾಕ್ಕೆ ಹೋಗಿ ಆಸ್ಟ್ರೇಲಿಯಾ ಹುಡುಗಿಯನ್ನೇ ಮದುವೆ ಆಗ್ತೀಯ ಅಂತ ಕೇಳಿದಾಗ ಅವನು ಹೇಳ್ದ, ಇಲ್ಲ, ನನ್ನ ಸಂಸ್ಕೃತಿಯನ್ನು ಅವಳಿಗೆ ಕಲಿಸ್ತಾ ಇದ್ದೀನಿ, ಕನ್ನಡವನ್ನು ಸಹ ಅವಳಿಗೆ ಕಲಿಸ್ತಾ ಇದ್ದೀನಿ ಅಂತ ಹೇಳುವಂಥ ಮಾತನ್ನು ಅಮೋಘವನ್ನು ಹೇಳ್ದ. ಈಗ ಅವಳು ಕನ್ನಡ ಮಾತಾಡ್ತಾಳೆ, ನಮ್ಮ ಸಂಸ್ಕೃತಿಗೆ ಹೊಂದಿಕೊಂಡಿದ್ದಾಳೆ, ಇನ್ನು ನಾನು ಅವಳನ್ನು ಮದುವೆ ಆಗ್ತಾ ಇದ್ದೇನೆ ಅಂತ ಹೇಳಿ. ಹಾಗಾಗಿ ನಮಗೊಂದೆಲ್ಲ ಒಂದು ಕಡೆ ಅವರು ಅಲ್ಲಿಯ MP PS ಆಗಿ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದಾಗ ಎಲ್ಲ ಒಂದು ಕಡೆ ನಮ್ಮ ಸಂಸ್ಕೃತಿಯನ್ನು ನಾವು ಯಾವುದೇ ಈ ಸಮುದ್ರವನ್ನು ಹಾರಿ ಎಷ್ಟು ದೂರ ಹೋದರೂ ಸಹ ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತೂ ಮರಿಬಾರ್ದು ಅಂತ ಹೇಳೋದು ಭಾಳ ಮುಖ್ಯ. ಆಸ್ಟ್ರೇಲಿಯಾ ದೇಶ ಸಮೃದ್ಧಿಯಾಗಿದೆ. ಹಾಗಾಗಿ ನಮ್ಮಲ್ಲಿರುವಂಥ ಜನಸಂಖ್ಯೆ ಬಗ್ಗೆ ನಾವು ಭಾಳಷ್ಟು ಸಂದರ್ಭದಲ್ಲಿ ಮಾತನಾಡ್ತಾ ಇರ್ತೇವೆ. ಜ್ಞಾನೇಂದ್ರ ಅವರು ಸಹ ಲಾಸ್ಟ್ ಟೈಮ್ ಹೇಳಿದರು, ಅವರ ಬದುಕು, ಅವರ ಜೀವನದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದರು. ಹಾಗಾಗಿ ಒಂದು ಸಲ ನಾವು ಯೋಚನೆ ಮಾಡಬೇಕಾಗಿದೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ಖಂಡಿತ ಆಗಬೇಕಾಗಿದೆ. ಸಂಸ್ಕಾರ ಮತ್ತು ಸಂಸ್ಕೃತಿ ಈ ದೇಶದ ಮೂಲ ತತ್ವವಾಗಿ ನಮ್ಗೆ ಕಾಣಬೇಕಾಗತ್ತೆ. ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮ ದೇಶಕ್ಕೆ ಇಷ್ಟೊಂದು ಅಲ್ಲಿಯ ಜನ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಮತ್ತು ಗೌರವ ಕೊಡ್ತಾರೆ ಅಂತ ಹೇಳಿದರೆ ಮೂಲ ಕಾರಣ ನಮ್ಮ ದೇಶದಲ್ಲಿರುವಂಥ ಭಾರತೀಯ ಸಂಸ್ಕೃತಿ. ತುಂಬ ಹೇಳ್ತಾರೆ. ನಾನು ಕೇಳಿದೆ ಅಲ್ಲಿ ಒಬ್ಬರಿಗೆ, ಆಸ್ಟ್ರೇಲಿಯಾಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ. ಅವರು ತಕ್ಷಣ ಹೇಳಿದರು, ನಮಗೆ ನಮ್ಮ ಇತಿಹಾಸ ಹೇಳೋದಕ್ಕೂ ಸ್ವಲ್ಪ ನಾಚಿಕೆ ಆಗುತ್ತೆ ಅಂತ. ಯಾಕೆ ಅಂತ ಕೇಳಿದೆ. ನಿಮ್ಮ ಯುಗಗಳ ಬಗ್ಗೆ ನೀವು ಮಾತನಾಡ್ತೀರಿ, ಭಾರತದಲ್ಲಿರುವಂಥ ಯುಗಗಳು, ಅದಕ್ಕೆ 4 ಯುಗಗಳ ಬಗ್ಗೆ ನೀವು ಮಾತನಾಡ್ತೀರಿ, ಅದೆಷ್ಟು ವರ್ಷದ ಇತಿಹಾಸ ಈ ದೇಶಕ್ಕೆ ಇದೆ ಭಾರತೀಯರಿಗೆ, ಆದರೆ ನಮ್ಮ ದೇಶ ಕೇವಲ 400-500 ವರ್ಷದ ಇತಿಹಾಸ ಇದೆ ಅಷ್ಟೇ ಅಂತ. ಹೇಗೆ ಅಂತ ಕೇಳಿದೆ. ಬ್ರಿಟಿಷರ ಆಡಳಿತಕ್ಕೆ ಸಂಬಂಧಪಟ್ಟಿದೆ